ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಮತ್ತೆ ನಾನೊಂದು ಚಿಕ್ಕ ಟ್ರಾವೆಲ್ ಬ್ಲಾಗ್ ಜೊತೆ ಹೋಗ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದು ಮಂಗಳೂರಿಗೆ, ಬಿಕಾಸ್ ಅರುಣ್ ಅವ್ರ ಫ್ರೆಂಡ್ ಮದ್ವೆ ಇದೆ ಮಂಡೇ. ಸೊ ಒನ್ ಡೇ ಮಂಗಳೂರಲ್ಲಿ ಸ್ಪೆಂಡ್ ಮಾಡೋಣ ಅಂತ ಅರ್ಲಿಯರ್ ಆಗಿ ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆ ನಿಮ್ನು ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್. ಸೊ ಬ್ಯಾಂಗ್ಳೂರಿಂದ ಸಕಲೇಶ್ಪುರಕ್ಕೆ ಹೋಗೋ ಟ್ರೈನ್ ರೂಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ವ್ಯೂಸ್ಗಳಂತಾನೆ ಹೇಳ್ಬೋದು. ತುಂಬಾ ನೇಚರ್ನ ಯಾರು ಇಷ್ಟಪಡ್ತಾರಲ್ಲ ಅವ್ರಿಗೆ ಮಾತ್ರ ಈ ತರ ವ್ಯೂಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ನಾನು ರೀಸೆಂಟ್ ಆಗಿ ಒಂದು ಹೊಸ ಹ್ಯಾಬಿಟ್ ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಡೈಲಿ ಎದ್ದ ತಕ್ಷಣ ನಾನು ಗ್ರಾಟಿಟ್ಯೂಡ್ ಜರ್ನಲ್ ಬರಿತಾ ಇದ್ದೆ. ಸೊ ನಾನು ನನ್ನ ಗ್ರಾಟಿಟ್ಯೂಡ್ ಜರ್ನಲ್ ಬರೆದು ಮುಗಿಸೋ ಅಷ್ಟರಲ್ಲಿ ವಿ ರೀಚ್ಡ್ ಮ್ಯಾಂಗ್ಳೂರ್. ಸೊ ಅರೌಂಡ್ ಆಲ್ರೆಡಿ 10 o'clock ಆಗಿತ್ತು ನಾವು ಮ್ಯಾಂಗ್ಳೂರ್ ರೀಚ್ ಆದಾಗ. ಸೊ ಇಟ್ ವಾಸ್ ವೆರಿ ಲಾಂಗ್ ಜರ್ನಿ ಅಂತಾನೆ ಹೇಳ್ಬೋದು. ಅಂಡ್ 10 o'clock ಹೋಗಿದ್ರಿಂದ ನಾವು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೈ ಅಂತ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿಗೆ ಬಂದ್ವಿ. ಸೊ ಪೈ ಟಿಫನ್ಸ್ ಅಂತ ಅದು. ಸೊ ಇಲ್ಲಿ ನಾವು ಇಡ್ಲಿ ಮತ್ತೆ ಮ್ಯಾಂಗ್ಳೂರಲ್ಲಿ ಸ್ಪೆಷಲ್ ಮ್ಯಾಂಗ್ಳೂರ್ ಬನ್ಸಿ ಇದ್ದಿದ್ ಕಡೆಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಮಾಡೋದಿತ್ತು. ಸೊ ಅದಕ್ಕೆ ನಾವು ಸೆಂಟ್ರಲ್ ಮಾಲ್ ಅಂತ ಇದೆ ಮ್ಯಾಂಗ್ಳೂರಲ್ಲಿ, ಅಲ್ಲಿಗೆ ಬಂದು ನಮ್ಗೆ ಏನೇನ್ ಬೇಕೋ ಅದು ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿಗೆ ಅಂತಂತಂದ್ರೆ ಮಂಗಳೂರಿಗೆ ಬಂದ್ಮೇಲೆ ಪಬ್ಬಾಸ್ ಐಸ್ ಕ್ರೀಮ್ ಬರ್ದಲೇ ಇರಕ್ಕಾಗತ್ತಾ? ಸೊ ಎಸ್, ನಾವ್ ಇವಾಗ ಇರೋದು ಪಬ್ಬಾಸ್ ಮುಂದೆ ಇದೀವಿ. ಸೊ ನೀವು ಕ್ಯೂ ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂತ. ಒಂದ್ ಐಸ್ ಕ್ರೀಮ್ ತಿನ್ನಕ್ ಇಷ್ಟೊಂದು ಕ್ಯೂ ನಿಂತ್ಕೋಬೇಕಂತ ಇದೆ ಫಸ್ಟ್ ನನಗೆ ಗೊತ್ತಾಗಿದ್ದು. ಸೊ ನಡೀವಿ ನಾವು ಐಸ್ ಕ್ರೀಮ್ ತಿನ್ನೋಕೆ. ಸೊ ನಾವು ಪಬ್ಬಾಸ್ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟ್ ಆಟೋದಲ್ಲಿ ಇಲ್ಲಿ ಸುಲ್ತಾನ್ ಬ್ಯಾಕ್ರಿ ಅಂತ ಇಲ್ಲಿಗೆ ಬಂದಿದೀವಿ. ಸೊ ಇಲ್ಲಿಂದ ತಣ್ಣೀರ್ ಬಾವಿ ಬೀಚ್ ಹತ್ರ ಹೋಗ್ತಾ ಇರೋದು. ಸೊ ಇಲ್ಲಿಂದ ಫೆರ್ರಿ ರೈಡ್ ಇದೆ ನಮ್ಗೆ, ಅದ್ರಲ್ಲಿ ಹೋಗ್ತಾ ಇದೀವಿ. ತುಂಬಾನೇ ಒಂದು ಶಾರ್ಟ್ ಬೋಟ್ ರೈಡ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಏನಷ್ಟು ದೂರ ಇರಲ್ಲ. ನಿಮಗೆ ಪರ್ ಪರ್ಸನ್ 20 rupees ತಗೊಂತಾರೆ. ಇಟ್ ವಿಲ್ ಟೇಕ್ ಹಾರ್ಡ್ಲಿ ಲೈಕ್ 5 minutes ಕೂಡ ಆಗಲ್ಲ, ಅಷ್ಟು ಹತ್ರ ಇದೆ. ಸೊ ನಾವು ಇದರಲ್ಲಿ ಆಟೋ ಅಥವಾ ಬಸ್ ರೂಟಲ್ಲಿ ಬರಬೇಕು ಅಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಇದನ್ನ ಬೋಟ್ ಚೂಸ್ ಮಾಡ್ಕೊಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ನಾವು ಬೇಗ ಕೂಡ ರೀಚ್ ಆಗ್ಬೋದು ಬೀಚ್ ಕಡೆಗೆ ಹೋಗೋದಕ್ಕೆ. ಈ ಬೀಚ್ ಅಲ್ಲಿ ಎಂಟ್ರಿ ಫೀಸ್ ಕೂಡ ಇರುತ್ತೆ, ಪರ್ ಹೆಡ್ 20 rupees. ಅಂಡ್ ನೀವು ಆ ಬೋರ್ಡ್ ಅಲ್ಲಿ ನೋಡ್ತಾ ಇರ್ಬೋದು, ಲೈಕ್ ಬರ್ಡೇ ಪಾರ್ಟೀಸ್ ಅಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಲೈಕ್ ಸೆಪರೇಟ್ ಆಗಿ ಅಮೌಂಟ್ ನ ತಗೊಂತಾರೆ ಅವರು. ಅಂಡ್ ಹಾಗೆ ಇದು ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ಬೀಚ್ ಅಂತಾನೆ ಹೇಳ್ಬೋದು. ಲಿಮಿಟೆಡ್ ಪೀಪಲ್ಸ್ ಇದ್ರು, ಲೈಕ್ ಕ್ರೌಡೆಡ್ ಆಗಿರ್ಲಿಲ್ಲ, ತುಂಬಾ ಕಾಮ್ ಆಗಿತ್ತು ಬೀಚ್. ನಾವು ಹೋಗಿದ್ದು ಆಲ್ರೆಡಿ ಸನ್ಸೆಟ್ ಟೈಮ್ ಆಗಿದ್ರಿಂದ ನಾವು ಸನ್ಸೆಟ್ ನ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವಲ್ಲಿ ಮತ್ತೆ ನಾವು ಫೆರಿ ರೈಡ್ ಅಲ್ಲಿ ವಾಪಸ್ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಗೆ ಬಂದಿದ್ವಿ ಅಲ್ಲಿಗೆ ಹೋದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಮ್ಯಾಂಗ್ಳೂರಲ್ಲಿ ಫೇಮಸ್ ಆಗಿರುವಂಥ ಟೆಂಪಲ್ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ. ಇದು ಮಾತ್ರ ನನಗೆ ತುಂಬಾ ಅಂದರೆ ತುಂಬಾನೇ ಇಷ್ಟ ಆಯಿತು. ಸಖತ್ತಾಗಿತ್ತು ಟೆಂಪಲ್ ಮಾತ್ರ ನೋಡೋದಕ್ಕೆ. ಸೊ ನಾನು ಈ ಥರ ಸಿಂಪಲ್ ಆಗಿ ರೆಡಿ ಆಗಿಬಿಟ್ಟು ನಾವು ನೆಕ್ಸ್ಟ್ ಮತ್ತೆ ಹಾಲ್ ಕಡೆಗೆ ಹೊರಟ್ವಿ. ಮದುವೆನ ತುಂಬಾ ಎಂಜಾಯ್ ಮಾಡಿಕೊಂಡು ನ್ಯೂ ಕಪಲ್ಸ್ಗೆ ವಿಶ್ ಮಾಡಿ ಊಟ ಮಾಡಿಕೊಂಡು, ಊಟ ಮಾತ್ರ ತುಂಬ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡಿಸಿದ್ರು ಅವರು. ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಸೊ 2:15ಗೆ ನಮಗೆ ಟ್ರೈನ್ ಇತ್ತು. ಮತ್ತೆ ಟ್ರೈನ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಕುತ್ಕೊಂಡ್ವಿ.
ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ ಹೋಗೋ ರೂಟಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿರೋ ಸೀನರಿ ಸಿಗುತ್ತೆ ನಮಗೆ ನೋಡೋದಕ್ಕೆ. ಅಂಡ್ ಹಾಗೆ ತುಂಬಾ ಟನಲ್ಸ್ಗಳಿರುತ್ತೆ. ಟನಲ್ಸ್ ಇದ್ದಾಗ ನಾನಂತೂ ತುಂಬಾ ಜೋರಾಗಿ ಕಿರಿಚ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ನನ್ನ ಟ್ರೈನ್ ಜರ್ನಿನ. ಸೊ ಇದಾಗಿತ್ತು ನಮ್ದು ಮ್ಯಾಂಗ್ಳೂರ್ ವ್ಲಾಗ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು, ಬಾಯ್.